ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ನಗರದಲ್ಲಿ ಇಳಿಮುಖ ಕಂಡ ಕೊರೋನಾ ಮಹಾಮಾರಿ. ನಗರದಲ್ಲಿ ಕೆಲವು ದಿನಗಳಿಂದ ಇಳಿಮುಖ ಕಂಡ ಕೊರೋನಾ ಮಹಾಮಾರಿ. ಶನಿವಾರದಂದು ಮತ್ತೆ 4 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. 22 ಜನ ಸೋಂಕಿತರು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. 59 ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 72. 13 ಸೋಂಕಿತರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶನಿವಾರದಂದು ಕೊರೋನಾದಿಂದ ಯಾವುದೇ ಸಾವು ನೋವಿನ ಘಟನೆ ಸಂಭವಿಸಲಿಲ್ಲ. ಕೊರೋನಾ ಎರಡನೇ ಅಲೆಗೆ ಒಟ್ಟು 2545 ಸೋಂಕು ದೃಢಪಟ್ಟಿದೆ. ಇದರಲ್ಲಿ 2391 ಸೋಂಕಿತರು ಕೊರೋನಾ ಎರಡನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಈವರೆಗೆ ಕೊರೋನಾ ಎರಡನೇ ಅಲೆಯ ಸೋಂಕಿಗೆ 82 ಜನ ತಮ್ಮ ಪ್ರಾಣ ಬಿಟ್ಟಿದ್ದಾರೆ. ನಗರದಲ್ಲಿ ಧಾರಾಕಾರ ಮಳೆ. ಕಳೆದ 2 ದಿನಗಳಿಂದ ನಗರದಲ್ಲಿ ಮಳೆರಾಯನ ಅಬ್ಬರ ಬಲು ಜೋರಾಗಿ ಇದೆ. ನಗರದಲ್ಲಿ ಬಿಡುವಿಲ್ಲದೆ ದಿನ ರಾತ್ರಿ ಮಳೆ ಬೀಳುತ್ತಲೇ ಇದೆ. ಇದರಿಂದ ಜನರಿಗೆ ಸಮಸ್ಯೆ. ಒಂದು ಕಡೆ ಲಾಕ್ಡೌನ್ ತೆರವುಗೊಳಿಸಿದ ನಂತರ ಹಂತ ಹಂತವಾಗಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಮಯದಲ್ಲಿ ಮಳೆರಾಯನ ಅಬ್ಬರದಿಂದ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ರಸ್ತೆಗಳೆಲ್ಲ ತುಂಬಿ ತುಳುಕುತ್ತಿವೆ. ಮಳೆಗಾಲದಲ್ಲಿ ಅಲ್ಲಿ ಇಲ್ಲಿ ನೀರು ನಿಂತು ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಎಂದು ನಗರದ ಪೌರಾಯುಕ್ತರಾದ RS ಪವಾರ್ ರವರು ನಮ್ಮ ವಾಹಿನಿಯ ಮೂಲಕ ಹೇಳಿಕೊಂಡರು. ದಾಂಡೇಲಿಯ ಮಹಾಜನತೆಯಲ್ಲಿ ಈ ಮೂಲಕ ವಿನಂತಿ ಮಾಡುವುದೇನೆಂದರೆ, ಮುಂಗಾರು ಮಳೆಗಾಲ ಪ್ರಾರಂಭವಾಗಿದೆ. ಈ ಮುಂಗಾರು ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಹಿನ್ನೆಲೆ ಐತೆ. ಈ ಹಿನ್ನೆಲೆಯಲ್ಲಿ ಡೆಂಗು ಆಗ್ಬೋದು, ಮಲೇರಿಯಾ ಆಗ್ಬೋದು, ಕಾಲರಾ ಆಗ್ಬೋದು. ಸದ್ಯ ಮಹಾಮಾರಿ ಎರಡನೇ ಅಲೆ ಅಂತೂ ರನ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಮನೆ ಅಂಗಳ, ಒಳ ಮತ್ತು ಹೊರ ಅಂಗಳಗಳನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಜೊತೆಗೆ ಈಗಾಗಲೇ ನಗರದಲ್ಲಿ ನಾವು ಫಾಗಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಫಾಗಿಂಗ್ ಕೂಡ ನಡೆಸ್ತಾ ಇದೆ. ಡ್ರೈನ್ಗಳನ್ನು ಸ್ವಚ್ಛತೆ ಕೂಡ ನಡೀತಾ ಇದೆ. ಅದರ ಜೊತೆಗೆ ಸ್ವಯಂ ಸ್ವಚ್ಛತೆ ಮಾಡೋದು ಭಾಳ ಪ್ರಮುಖವಾಗಿದೆ. ಕಾರಣ ಸಾರ್ವಜನಿಕರು ನಗರಾಡಳಿತದೊಂದಿಗೆ ಸಹಕರಿಸಿ ತಮ್ಮ ಎಲ್ಲ ನೀರನ್ನು ತಮ್ಮ ಅಂಗಳ ಮನೆಗಳು ನಿಲ್ಲದೆ ಹಾಗೂ ಪ್ರತಿನಿತ್ಯ ಕಾಯ್ದ ಆರಿಸಿದ ನೀರನ್ನು ಸೇವನೆ ಮಾಡಬೇಕು. ಸ್ವಚ್ಛತೆಗೆ ಪ್ರಮುಖ ಮಹತ್ವ ಕೊಡಬೇಕು ಅಂತ ನಗರಾಡಳಿತದಿಂದ ತಮ್ಮೆಲ್ಲರಿಗೂ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೇನೆ. ಬ್ರಿಂಗ್ ಇಟ್ ಮಾರ್ಟ್. ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿದ್ದು ಬೇಜಾರಾಗಿದೆಯಾ? ಹೊರಗಡೆ ಹೋಗಿ ಏನಾದರೂ ತರಬೇಕೆಂದರೆ ಕೊರೋನಾ ಸೋಂಕಿನ ಹೆದರಿಕೆ. ಇದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಇಲ್ಲೊಂದಿದೆ ಪರಿಹಾರ. ಅದೇನೆಂದರೆ, ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ, ಅದರಲ್ಲಿ ಕೊರೋನಾ ಅಂತ ಸಂದರ್ಭದಲ್ಲಿ ಬ್ರಿಂಗ್ ಇಟ್ ಮಾರ್ಟ್ ವತಿಯಿಂದ ನಿಮ್ಮ ಮನೆಗೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳಾದ ದಿನಸಿ ಪದಾರ್ಥ, ತರಕಾರಿ, ಮೀನು, ಮಾಂಸ ಮತ್ತು ಔಷಧಿಗಳಂತಹ ಇನ್ನೂ ಹಲವಾರು ಸಾಮಗ್ರಿಗಳನ್ನು ಫ್ರೀ ಹೋಮ್ ಡೆಲಿವರಿಯ ಜೊತೆಗೆ ತಲುಪಿಸುತ್ತಿದ್ದಾರೆ. ನೀವು ಮಾಡಬೇಕಾಗಿದ್ದು ಇಷ್ಟೇ. ಜಸ್ಟ್ ಡೈಲ್ 8618647450 ಅಥವಾ 9481485732 ಈ ನಂಬರಿಗೆ ಕರೆ ಮಾಡಿ ಮತ್ತು ಸಾಮಗ್ರಿಗಳನ್ನು ಪಡೆಯಿರಿ. ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಬ್ಯಾಕ್ ಅನ್ನು ಪಡೆಯಿರಿ. ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಷರತ್ತು ಮತ್ತು ನಿಯಮಗಳು ಜಾರಿ. UGDಯ ಅವಾಂತರ. ದಾಂಡೇಲಿಯಲ್ಲಿ UGD ಕಾಮಗಾರಿಕೆಯಿಂದ ನಗರದ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆಯಾಗುತ್ತಿದೆ. ಲಾಕ್ಡೌನ್ ಇದ್ದ ಸಮಯದಲ್ಲಿ ಜನರು ಮನೆಯ ಒಳಗೆ ಇದ್ದರು. ರಸ್ತೆಗೆ ಇಳಿಯದೇ ಇರುವುದರಿಂದ ಅಷ್ಟು ಸಮಸ್ಯೆ ಎದ್ದು ಕಾಣಲಿಲ್ಲ. ಆದರೆ ಈಗ ನಗರದ ಜನರು ರಸ್ತೆಗೆ ಇಳಿಯುತ್ತಿದ್ದಾರೆ. ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುತ್ತಿವೆ. ಇದರಿಂದ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಅದರಲ್ಲಿ ನಗರದ ಮುಖ್ಯ ರಸ್ತೆಯಾದ JN ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ತುಂಬಾ ಕಾಡುತ್ತಿದೆ. ರಸ್ತೆಯ ಎರಡೂ ಬದಿಯಲ್ಲಿ ಪೈಪ್ಲೈನ್ ಕೆಲಸ ಮಾಡಿರುವುದರಿಂದ ವಾಹನಗಳು ರಸ್ತೆಯ ಮಧ್ಯದಲ್ಲಿಯೇ ನಿಲ್ಲಿಸಲಾಗುತ್ತಿದೆ.
ಇದರಿಂದ ಬೇರೆ ವಾಹನಗಳು ದಾಟಲು ಸಮಸ್ಯೆಯಾಗುತ್ತಿದೆ. ಆದಷ್ಟು ಬೇಗ JN ರಸ್ತೆಯ ಕಾಮಗಾರಿ ಪೂರ್ಣಗೊಂಡರೆ ಈ ಸಮಸ್ಯೆ ಬಗೆಹರಿಸಿದಂತಾಗುತ್ತದೆ. UGD ಕಾಮಗಾರಿ ಬಗ್ಗೆ ನಮ್ಮ ವಾಹಿನಿಯ ವರದಿಗಾರರು ನಗರದ ಪೌರಾಯುಕ್ತರಿಗೆ ಕೇಳಿದಾಗ ಅವರು ಈ ರೀತಿಯಾಗಿ ಹೇಳಿದರು. ಸರ್, ನಗರದಲ್ಲಿ ಒಂದು UGD ಕಾಮಗಾರಿಕೆಯನ್ನು ಚಾಲನೆ ಕೊಟ್ಟಿದ್ದೀರಾ JN ರಸ್ತೆ ಮುಖ್ಯ ರಸ್ತೆಯಲ್ಲಿ. ಈಗ ಅದೆಲ್ಲ ಅಗದಿಟ್ಟಿದ್ದಾರೆ ಸರ್. ಈಗ ಅಗದಿಟ್ಟ ಕಾರಣಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಧ್ಯ ರಸ್ತೆಯಲ್ಲಿ ಬರ್ತಾ ಇದೆ ಸರ್. ಅದನ್ನು ಕೆಲಸ ಯಾವಾಗ ಪೂರ್ಣಗೊಂಡು ವಿತ್ ವರ್ಕ್ UGD ವರ್ಕ್ ನಡೆದಿದೆ, ವರ್ಕ್ ಪ್ರೋಗ್ರೆಸ್ ಇದೆ. ಈಗ ಅವ್ರ ಟೈಮ್ ಲಿಮಿಟ್ ಇದೆ ಅವರಿಗೆ, ಅದರೊಳಗೆ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅವರು. ಒಂದು ಎರಡನೇದು, ಅಲ್ಲಿ ವರ್ಕ್ ನಡೆದಿರೋದ್ರಿಂದ ಸಾರ್ವಜನಿಕರು ಅಲ್ಲಿ ವ್ಯಾಪಾರಕ್ಕಾಗಿ ಬಂದು ಅವ್ರು ಟೂ ವೀಲರ್ಗಳನ್ನು ಹಚ್ತಾ ಇದ್ದಾರೆ. ಪಾರ್ಕಿಂಗಿಗೆ ಸಮಸ್ಯೆನೂ ಕೂಡ ಸಾರ್ವಜನಿಕರಿಗೆ. ಅದನ್ನು ಆಯಾ ಅಂಗಡಿಯವರಿಗೂ ಮೊನ್ನೆ ತಿಳುವಳಿಕೆ ಹೇಳಿದ್ದೀವಿ, ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಂಡಿದ್ವಿ. ಅಲ್ಲಿ ಬರೋರು ಗಾಡಿಗಳನ್ನು ಸೈಡ್ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ವ್ಯಾಪಾರ ಮಾಡೋದು ಭಾಳ ಸೂಕ್ತ. ಸರ್, ಯಾವುದಾದ್ರು ಪಾರ್ಕಿಂಗ್ ವ್ಯವಸ್ಥೆ ಏನಾದರೂ ಇದೆಯಾ? ಪಾರ್ಕಿಂಗ್ ವ್ಯವಸ್ಥೆ ಈ ಕಡೆ JN ರೋಡ್ ಕಡೆ ಕೆಳಗಡೆ ಹಚ್ಚಿರಿ ಅಂತ ಹೇಳಿದ್ದೀವಿ ನಾವು. ಹಚ್ಚಿ ಮೇಲ್ಗಡೆ ಮಾರ್ಕೆಟಿಂಗ್ ಬರ್ರಿ, ಮಾರ್ಕೆಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದೀವಿ. ಬಟ್ ಅದನ್ನು ವ್ಯವಸ್ಥೆ ಮಾಡ್ತೀವಿ. ಸರ್, ನಗರದಲ್ಲಿ ಮತ್ತೆ ಒಳಭಾಗದಲ್ಲಿ ಅಂದರೆ ಗಾಂಧಿನಗರ, ಮಾರುತಿನಗರ ಇಂಥ ಕೆಲವೊಂದು ರಸ್ತೆ ಅಗದೋಗಿದ್ದಾರೆ, ವರ್ಕ್ ಆಗಿದೆ. ಇನ್ನು ರಸ್ತೆ ವರ್ಕ್ ಆಗಲಿಲ್ಲ, ರಸ್ತೆ ಕಾಮಗಾರಿಗೆ ಪೂರ್ಣಗೊಂಡಿಲ್ಲ. ಕೆಲ ಭಾಗದಲ್ಲಿ ಆಗಿದೆ, ಇಲ್ಲಂತಾರೆ ಕೆಲ ಭಾಗದಲ್ಲಿ ಆಗಿದೆ, ಬಟ್ ಕೆಲ ಭಾಗದಲ್ಲಿ ಆಗಲಿಲ್ಲ. ಮಾಡ್ತಾ ಇದ್ದಾರೆ, ಹೇಳಿದ್ದೀವಿ, ತಿಳಿಸಿದ್ದೀವಿ UGD ಅವರಿಗೆ. ಅವ್ರು ಏನು ಅರ್ಥ ವರ್ಕ್ ಮಾಡಿದ್ದಾರೆ ಅದೆಲ್ಲ ವರ್ಕನ್ನು ರೀಫಿಲಪ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಈ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಬಿಟ್ಟಿದ್ದಾರೆ, ಅಪ್ರೂವಲ್ ಆಗಿದೆ ಅವ್ರದ್ದು, ಮಾಡ್ತಾರೆ. ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ ಕೆಲಸ ಮಾಡ್ತಾರೆ. ವರ್ಷದಲ್ಲಿ UGD ಕಾಮಗಾರಿಗೆ ಪೂರ್ಣ ಅವ್ರದ್ದು ಟೈಮ್ ಲಿಮಿಟ್ ನೋಡ್ಬೇಕು ಸರ್. ಪೂರ್ಣ ಅದನ್ನು ಅವ್ರದ್ದು ಏನು ಬೌಂಡ್ ಇದೆ ಅದ್ರ ಪ್ರಕಾರ ಅವ್ರು ಮಾಡ್ತಾರೆ. ಇನ್ನೂ ಇದೆ, ಒಂದು 70% ವರ್ಕ್ ಆಗಿದೆ, ಆಗ್ಬೇಕು. ಇನ್ನೂ 30% ಇದೆ ವರ್ಕು UGDದು, ಮಾಡ್ತಾರೆ. UGD ಕಾಮಗಾರಿಯಲ್ಲಿ ಸಿಲುಕಿಕೊಂಡ ಪೊಲೀಸ್ ಗಾಡಿ. ನಗರದ ಸಂಡೇ ಮಾರ್ಕೆಟಿನ ರಸ್ತೆಯಲ್ಲಿ UGD ಕಾಮಗಾರಿಕೆಗೆ ನಡೆಯುತ್ತಿದ್ದ ಪೈಪ್ಲೈನ್ ಕೆಲಸ ಆದ ನಂತರ ಹೊಂಡವನ್ನು ಮಣ್ಣಿನಿಂದ ಮುಚ್ಚಲಾಗಿತ್ತು. ಮಳೆ ಬಿದ್ದ ಕಾರಣ ರಸ್ತೆ ದಾಟಲು ತೊಂದರೆಯಾಗುತ್ತಿತ್ತು. ಅಂತಹ ಸಂದರ್ಭದಲ್ಲಿ ನಗರದ ಪೊಲೀಸ್ ಗಾಡಿಯೊಂದು ಅಲ್ಲಿಂದ ಸಾಗುವಾಗ ಮಣ್ಣಿನಲ್ಲಿ ಸಿಲುಕಿದ ದೃಶ್ಯ ಕಂಡುಬಂದಿದೆ. ಎಷ್ಟೋ ಹರಸಾಹಸ ಮಾಡಿದರೂ ವಾಹನ ತೆಗೆಯಲು ಸಾಧ್ಯವಾಗಲಿಲ್ಲ. ಅಲ್ಲಿಯ ವ್ಯಾಪಾರಸ್ಥರು ಮತ್ತು ಪೊಲೀಸರು ಸೇರಿ ಹರಸಾಹಸ ಮಾಡಿ ವಾಹನವನ್ನು ತೆಗೆದರು. ಹೀಗೆ ವಾಹನಗಳು ಸಿಲುಕಿದರೆ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ನೀವೇ ಹೇಳಿ. ಒಂದು ವೇಳೆ ರೋಗಿಗಳನ್ನು ಒಯ್ಯುವ ರುಗ್ಣ ವಾಹನ ಸಿಲುಕಿದರೆ ಗತಿಯೇನು? ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಗ್ರೀನ್ ಸಿಟಿ ದಾಂಡೇಲಿ. ದಾಂಡೇಲಿ ನಗರ ಕರ್ನಾಟಕದಲ್ಲಿಯೇ ಅತ್ಯಂತ ಸುಂದರ ಮತ್ತು ನೈಸರ್ಗಿಕ ನಗರವಾಗಿದೆ. ನಮ್ಮ ನಗರದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಭಾವೈಕ್ಯತೆಯಿಂದ ಸಂತೋಷದಿಂದ ಜೀವನ ಮಾಡುತ್ತೇವೆ. ಈ ಕಾರಣದಿಂದ ದಾಂಡೇಲಿ ನಗರವನ್ನು ಮಿನಿ ಇಂಡಿಯಾ ಎಂದು ಕರೆಯುತ್ತಾರೆ. ನಮ್ಮ ನಗರದ ಡ್ರೋನ್ ಕ್ಯಾಮೆರಾದ ಮೂಲಕ ನಗರದ ಸುಂದರ ದೃಶ್ಯದ ತುಣುಕು ನಿಮಗಾಗಿ. ನೋಡಿ, ಆನಂದಿಸಿ. ಸೋರುತ್ತಿರುವ ಅಂಬೇಡ್ಕರ್ ಭವನ. ದಾಂಡೇಲಿಯ ಟೌನ್ಶಿಪ್ನಲ್ಲಿರುವ ಅಂಬೇಡ್ಕರ್ ಭವನ. ಈ ಭವನದಲ್ಲಿ ಅನೇಕ ಮದುವೆ ಸಮಾರಂಭಗಳು, ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಸಾರ್ವಜನಿಕರಿಗೆ ಉಪಯೋಗವಾಗುವ ಭವನ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಭವನ ದುರಸ್ತಿಯಲ್ಲಿದೆ. ಮಳೆಯ ಪ್ರಭಾವದಿಂದ ತುಂಬಾ ಸೋರಿಕೆಯಾಗುತ್ತಿದೆ. ಈ ವಿಡಿಯೋ ನೋಡಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಭವನದ ಬಗ್ಗೆ ಯೋಚಿಸಬೇಕು. ಜೂಜಾಟ ಆಟದಲ್ಲಿ 5 ಬಂಧನ. ದಾಂಡೇಲಿಯ ಸಮೀಪ ಕೊಂಡಪ ಗ್ರಾಮದಲ್ಲಿ ಅಂದರ್ ಬಹಾರ್ ಎಲೆಯಾಟ ಆಡುತ್ತಿದ್ದ 5 ಬಂಧಿಸಲಾಗಿದೆ.
ಈ ಪ್ರಕರಣವನ್ನು ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಬಂಧಿತ ಆರೋಪಿಗಳಿಂದ ರೂಪಾಯಿ 1,800 ಮತ್ತು ಇಸ್ಪೀಟ್ ಆಟಕ್ಕೆ ಬಳಸುತ್ತಿದ್ದ ಸಾಮಗ್ರಿಗಳನ್ನು ವಶಪಡಿಸಲಾಗಿದೆ. ಆರೋಪಿಗಳಾದ ಮಾರುತಿ ಪಾಟೀಲ್, ಅನಿಲ್ ಕಳ್ಳಿಮನೆ, ಮೊಹಮ್ಮದ್ ರಸೂಲ್, ಮೊಹಮ್ಮದ್ ಅಚ್ಚನ್, ನಾಗರಾಜ್ ಸಣ್ಣತಮ್ಮನವರ್, ಸಾವು ಕಾತ್ರೋಟ್ರನ್ನು ಬಂಧಿಸಲಾಗಿದೆ. ಗ್ರಾಮೀಣ ಪೊಲೀಸ್ ಠಾಣೆಯ PSI IR ಗಡ್ಡೇಕರ್ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ರಾಹುಲ್ ಗಾಂಧಿ ಅವರ ಜನ್ಮದಿನ ಪ್ರಯುಕ್ತ ಇಂದು ದಾಂಡೇಲಿಯ ಯೂತ್ ಕಾಂಗ್ರೆಸ್ ವತಿಯಿಂದ ನಗರದ ಸರ್ಕಾರಿ ಹೆರಿಗೆ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ VR ಹೆಗ್ಡೆ, ವೀರೇಶ್ ಯರಗೇರಿ, ರೂಪೇಶ್ ಪವಾರ್, ಜಗದೀಶ್, ಇರ್ಫಾನ್, ಸಲೀಂ, ಅಫ್ಜಲ್, ದೇವರಾಜ್, ರವಿ ಮತ್ತು ಇರ್ಷಾದ್ ಖಾನ್ ಉಪಸ್ಥಿತರಿದ್ದರು. ನಗರದಲ್ಲಿ ಲಸಿಕಾ ಅಭಿಯಾನ. ದಾಂಡೇಲಿ ನಗರದಲ್ಲಿ ದಿನಾಂಕ 21/6/2021 ಈ ಕೆಳಗೆ ನಮೂದಿಸಿದ ಸ್ಥಳಗಳಲ್ಲಿ 45 ವರ್ಷ ಮೇಲ್ಪಟ್ಟವರಿಗೆ ಹಾಗೂ 18 ರಿಂದ 44 ವಯಸ್ಸಿನವರಿಗೆ ಲಸಿಕೆಯನ್ನು ನೀಡಲಾಗುವುದು. ಈ ಕೆಳಗಿನ ಸ್ಥಳಗಳಾದ ಕರ್ನಾಟಕ ಭವನ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಾಂಧಿನಗರ, ಉಳುವಿ ಚನ್ನಬಸವೇಶ್ವರ ಪಾಲಿಟೆಕ್ನಿಕ್ ಕಾಲೇಜ್ ನಿರ್ಮಲ್ ನಗರ್, SSS ಪರಿಜ್ಞಾನ ಶಾಲೆ ಗಾಂಧಿನಗರ, ಕನ್ನಡ ಪ್ರಾಥಮಿಕ ಶಾಲೆ ಅಲೈಡ್ ಏರಿಯಾ ಮತ್ತು ಕನ್ನಡ ಪ್ರಾಥಮಿಕ ಶಾಲೆ ಹಳೆ ದಾಂಡೇಲಿ ಸಂಬಂಧಪಟ್ಟವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿದೆ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.